ಎಲ್ರಿಗೂ ನಮಸ್ಕಾರ. ಅನುಗ್ರಹ 123 ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು ನನ್ನ ಬಗ್ಗೆ ಕೆಲವೊಂದು ವಿಷಯಗಳನ್ನ ಹೇಳ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ಇಷ್ಟು ವರ್ಷ ಆಗೋಯ್ತು ನಾನು ಯೂಟ್ಯೂಬ್ ಚಾನೆಲ್ನ ಓಪನ್ ಮಾಡಿದ್ದು ವರ್ಷಗಳೇ ಆಗಿದ್ರೂ ಕೂಡ ನಾನು ಆ್ಯಕ್ಟಿವೇಟ್ ಆಗಿದ್ದು ಹೋದ ವರ್ಷದಿಂದ ಮಾತ್ರನೇ. ಹಾಗಾಗಿ ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ನ ಮಾಡ್ತಾ ಇದ್ದೆ. ಬಟ್ ನನ್ನ ಬಗ್ಗೆ ನಾನು ಯಾವತ್ತೂ ಹೇಳ್ಕೊಂಡಿರಲಿಲ್ಲ. ನಾನು ಯಾರು, ಏನು, ನಮ್ಮ ಫ್ಯಾಮಿಲಿ ಹೇಗೆ ಅಂತ ಹೇಳಿ ಈ ವಿಡಿಯೋದ ಮೂಲಕ ನಾನು ನಿಮ್ಮ ಬಳಿಯಲ್ಲಿ ಹೇಳ್ಕೊಳ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ನನ್ನ ಹೆಸರು ಶಿಲ್ಪಾ ರಾಘವೇಂದ್ರ ಅಂತ ಹೇಳಿ. ನಾನು ಮದುವೆ ಆಗಿ ಆಲ್ರೆಡಿ 17 ವರ್ಷ ಆಗೋಯ್ತು. 17 ವರ್ಷ ಆಗಿ ಹೋಗ್ಬಿಟ್ಟಿದೆ. ಮತ್ತೆ ಏನಪ್ಪ ಅಂತ ಹೇಳಿದ್ರೆ, ನನಗೆ 3 ಜನ ಮಕ್ಕಳು. ನನಗೆ 2 ಹೆಣ್ಮಕ್ಳು ಹಾಗೆ ಒಬ್ಬ ಗಂಡು ಮಗ. ಇಬ್ಬರು ಹೆಣ್ಮಕ್ಳಲ್ಲಿ ಇಬ್ಬರು ಕೂಡ 10ನೇ ತರಗತಿಯಲ್ಲಿ ಓದ್ತಾ ಇದ್ದಾರೆ. ಅವ್ರ ಹೆಸರು ಸೃಷ್ಟಿ ಮತ್ತು ಸ್ತುತಿ ಅಂತ ಹೇಳಿಬಿಟ್ಟು. ನನ್ನ 2 ಹೆಣ್ಮಕ್ಳು ಏನಪ್ಪ ಮಾಡ್ತಾರೆ ಅಂತ ಹೇಳಿದ್ರೆ, 10ನೇ ತರಗತಿ ಓದೋದ್ರ ಜೊತೆಗೆ ನನ್ನ ದೊಡ್ಡ ಮಗಳು ಸೃಷ್ಟಿ ಅವಳು ಗಿಟಾರ್ನ ತುಂಬ ಚೆನ್ನಾಗಿ ನುಡಿಸ್ತಾಳೆ. ಮತ್ತು ಅದ್ರ ಜೊತೆಗೆ ಎಜುಕೇಷನ್ ಕೂಡ ಕಂಪ್ಲೀಟ್ ಮಾಡ್ಕೋತಾ ಇದ್ದಾಳೆ. ಅದ್ರ ಜೊತೆಗೆ ನನ್ನ 2ನೇ ಮಗಳು ಸ್ತುತಿ, ಅವಳಿಗೆ ಈ ರೀತಿಯಲ್ಲಿ ಮ್ಯೂಸಿಕಲ್ಲೆಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಆದರೆ ಅವಳು ಪೇಂಟಿಂಗ್ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾಳೆ ಅಂತಲೇ ಹೇಳ್ಬೋದು. ಅವಳಿಗೆ ಗ್ಲಾಸ್ ಕೊಟ್ಟರೆ ಮತ್ತು ಕ್ರಾಫ್ಟ್ ವರ್ಕ್ ಇದನ್ನೆಲ್ಲ ತುಂಬಾ ಬ್ಯೂಟಿಫುಲ್ಲಾಗಿ ಅವಳು ಕೂಡ ಮಾಡ್ತಾಳೆ. ನನ್ನ ಮಗ 3ನೇ ಮಗ ಪ್ರಜ್ವಲ್ ಅಂತ ಹೇಳಿ, ಅವನು 3ನೇ ಕ್ಲಾಸ್ನಲ್ಲಿ ಓದ್ತಾ ಇದ್ದಾನೆ. ಅವನು ಕೂಡ ಏನಪ್ಪ ಅಂತ ಹೇಳಿದ್ರೆ ಪಿಯಾನೋನ ತುಂಬ ಚೆನ್ನಾಗಿ ನುಡಿಸ್ತಾ ಇದ್ದಾನೆ. ಅವನು ಕೂಡ ಪಿಯಾನೋನ ಕಲಿತಾ ಇದ್ದಾನೆ. ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಯಜಮಾನರು ಅಂದರೆ ನನ್ನ ಹಸ್ಬೆಂಡ್ ರಾಘವೇಂದ್ರ ಅಂಥೇಳಿ, ಅವರು ಕೂಡ ತುಂಬ ವರ್ಷಗಳಿಂದ ಟ್ರಾವೆಲ್ಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಡಿಪಾರ್ಟ್ಮೆಂಟ್ ಅಂತ ಏನೂ ಇಲ್ಲ, ಅದೇ ನಮ್ಮದೇ ಆದಂಥ ಸ್ವಂತ ಟ್ರಾವೆಲ್ಸನ್ನು ನಾವು ಓಪನ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ನಿಮಗೇನಾದರೂ ಬೇಕಾ ಅಂತ ಹೇಳಿದ್ರೆ, ಕೆಲವೊಂದಿಷ್ಟು ಗಾಡಿಗಳಾಗಿರ್ಬೋದು ಮತ್ತು ಟ್ರಿಪ್ ಪ್ಲ್ಯಾನಿಂಗ್ ಆಗಿರ್ಬೋದು, ಈ ರೀತಿಯ ಪ್ಲ್ಯಾನ್ಸ್ ಏನಾದರೂ ಬೇಕು ಅಂತ ಹೇಳಿದ್ರೆ ಅವ್ರನ್ನ ಕೂಡ ಕಾಂಟ್ಯಾಕ್ಟ್ನ ಮಾಡ್ಕೋಬೋದು. ಮತ್ತು ಅದ್ರ ಜೊತೆಗೆ ನಾನು ಕೂಡ ಏನಪ್ಪ ಮಾಡ್ತಾಯಿದ್ರಂತೆ ಹೇಳಿದ್ರೆ, ಅವ್ರ ಜೊತೆಯಲ್ಲೇ ಟ್ರಾವೆಲ್ಸ್ನ ಹೇಗೆ ರನ್ ಮಾಡೋದು. ನಾವು ಕೂಡ ತುಂಬ ವರ್ಷಗಳ ಹಿಂದೆಯೇ ಬರೀ ಒಂದು ಸಾಧಾರಣವಾದ ಕ್ಯಾಬ್ ಡ್ರೈವರ್ ವೈಫ್ ಆಗಿಯೇ ನಾನು ಕೂಡ ಬಂದಿದ್ದು. ಅದು ಹಂತವಾಗಿ ನಾನು ಕೂಡ ಬೆಳ್ಕೊಂಡು ಬಂದಿದ್ದೆ ಅಂತ ಹೇಳ್ಬೋದು. ಅಂಥದ್ರಲ್ಲಿ ನಾನು ಕೂಡ ಒಂದು ಟ್ರಾವೆಲ್ಸ್ನ ಓಪನ್ ಮಾಡಿ ಅದರಲ್ಲಿ ಕೆಲವೊಂದು ಬುಕ್ಕಿಂಗ್ಸ್ಗಳನ್ನ ತೊಗೊಂಡಿದ್ದಾಗಿರ್ಬೋದು, ಅಥವಾ ಗಾಡಿಗಳನ್ನ ಅಟ್ಯಾಚ್ಮೆಂಟ್ ಮಾಡ್ಕೊಂಡಿದ್ದಾಗಿರ್ಬೋದು. ಈ ರೀತಿಯೆಲ್ಲ ಮಾಡ್ತಾನೆ ನಾನು ಒಂದು ಟ್ರಾವೆಲ್ಸ್ನ ಓಪನ್ ಮಾಡಿಕೊಂಡಿದ್ದು. ಆ ಟ್ರಾವೆಲ್ಸ್ನ ನನ್ನ ಹಸ್ಬೆಂಡ್ ಏನಿದ್ದಾರೆ ಅವರ ಮಾರ್ಗದರ್ಶನದಲ್ಲೇ ನಾನು ಕೂಡ ಆ ಟ್ರಾವೆಲ್ಸ್ನ ನಡೆಸ್ಕೊಂಡು ಹೋಗ್ತಾ ಇದ್ದೆ. ಇಷ್ಟು ವರ್ಷಗಳ ಕಾಲ ಅವರೇ ನಡೆಸ್ತಾ ಇದ್ದಿದ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ ನಾನು ಕೂಡ ಅವ್ರ ಜೊತೆಲೇ ಬರ್ತಾ ಇದ್ದೆ. ಬಟ್ ನನಗೆ ಏನು ಮಕ್ಕಳದ್ದು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿರೋದ್ರಿಂದ ನಾನು ಈಗ ಸದ್ಯಕ್ಕೆ ಹೋಗ್ತಾ ಇಲ್ಲ ಅಷ್ಟೇ ಆ ಕಂಪನಿಗೆ. ನಮ್ಮದೇ ಆದಂಥ ಒಂದು ಕಂಪನಿನೇ ನಾವು ಓಪನ್ ಮಾಡ್ಕೊಂಡ್ವಿ, ಕಾರ್ಝೋನ್ ಟ್ರಾವೆಲ್ ಹೌಸ್ ಅಂತ ಹೇಳಿ. ಮತ್ತೇನಪ್ಪ ಅಂತ ಹೇಳಿದ್ರೆ, ಅದ್ರ ಜೊತೆಗೆ ಮಾಡ್ತಾರೆ ಸೋಷಿಯಲ್ ವರ್ಕ್. ಏನಪ್ಪ ಅಂತ ಹೇಳಿದ್ರೆ, ಈಗ ಯಾರಾದರೂ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಅವರಿಗೆ ಸಾಲ ಬಾಧೆಗಳು ಜಾಸ್ತಿ ಆಗೋಗ್ಬಿಟ್ಟಿರುತ್ತೆ. ಅಂಥವರು ಆ ಡಾಕ್ಯುಮೆಂಟ್ಸು ಬಿಲ್ಲೆಲ್ಲ ಇದ್ದು, ಅವ್ರ ಹತ್ರ BPL ಕಾರ್ಡ್ ಕೂಡ ಇದ್ದು, ಅಂಥವ್ರು ಏನಪ್ಪ ಮಾಡಬೇಕು ಅನ್ನೋದು ಕೆಲವೊಂದು ಇಷ್ಟು ಫ್ಯಾಮಿಲಿಗಳಿಗೆ ಗೊತ್ತಿಲ್ಲ. CM ಫಂಡ್ ಅಂತ ಹೇಳಿ ಇರುತ್ತೆ, ಅದನ್ನೆಲ್ಲ ಕ್ಲೇಮ್ ಮಾಡಿಸ್ಕೊಡೋದಾಗಿರ್ಬೋದು. ಯಾರಾದರೂ ಏನಾದರೂ ಸಹಾಯ ಕೇಳ್ಕೊಂಡು ಬಂದರೆ ಅವರಿಗೆ ಸಹಾಯ ಮಾಡೋದಂಥದ್ದಾಗಿರ್ಬೋದು. ಈ ರೀತಿಯಾದ ಸಣ್ಣ ಪುಟ್ಟ ಕೆಲಸಗಳನ್ನು ಕೂಡ ಅವರು ಕೂಡ ಮಾಡ್ತಾರೆ. ಟ್ರಾವೆಲ್ಸ್ನ ನಡೆಸೋದ್ರ ಜೊತೆಗೆ ಈ ಕೆಲಸಗಳನ್ನು ಕೂಡ ಮಾಡ್ತಾರೆ. ನಾನೇನಪ್ಪ ಅಂತ ಹೇಳಿದ್ರೆ, ಇಷ್ಟು ವರ್ಷ ನಾನು ಕೂಡ ಟ್ರಾವೆಲ್ಸ್ನ ಅವ್ರ ಜೊತೆಲೇ ಸಪೋರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಈಗ ನನ್ನ ಮಕ್ಕಳು ಜವಾಬ್ದಾರಿಗಳು ಜಾಸ್ತಿ ಆಗಿರೋದ್ರಿಂದ, ಹಾಗಾಗಿ ಈಗ ಸದ್ಯಕ್ಕೆ ನಾನು ಯಾವುದೇ ರೀತಿಯ ಕೆಲಸಕ್ಕೆ ಹೋಗ್ತಾ ಇಲ್ಲ. ಈಗ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಹೇಳಿ ಅನಿಸುತ್ತೆ ಯೂಟ್ಯೂಬ್ನಲ್ಲಿ ವೀಡಿಯೋಸ್ನ ಮಾಡೋದು. ಹಾಗಾಗಿ ನಿಮ್ಮ ಬಳಿಯಲ್ಲಿ ನನ್ನ ಕೆಲವೊಂದಿಷ್ಟು ವಿದ್ಯೆಗಳು ಅಂತಲೇ ಹೇಳ್ಬೋದು. ವಿದ್ಯೆಗಳು ಅನ್ನೋದಕ್ಕಿಂತ ಕೆಲವೊಂದಿಷ್ಟು ಆ್ಯಕ್ಟಿವಿಟೀಸ್ನ ನಾನು ಕೂಡ ಮಾಡ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ನಾನು ಕ್ರಾಫ್ಟ್ ವರ್ಕು ಮತ್ತು ಪೇಂಟಿಂಗ್ ಆಗಿರ್ಬೋದು, ಮತ್ತು ಕ್ರೋಶ ಎಳೆಯೋದಾಗಿರ್ಬೋದು, ಕುಚ್ಚು ಹಾಕೋದಾಗಿರ್ಬೋದು, ಈ ರೀತಿಯಾದಂಥ ಕೆಲವೊಂದಿಷ್ಟು
ವರ್ಕ್ಗಳನ್ನ ಕೂಡ ನಾನು ಕೂಡ ಕಲ್ತ್ಕೊಂಡು ಬಂದಿದ್ದೀನಿ. ಈ ವಿದ್ಯೆಗಳು ನನ್ನ ಅಮ್ಮನ ಮೂಲಕ ನನಗೂ ಕೂಡ ಬಂದಿರುವಂಥದ್ದು. ಹಾಗೆ ಅದನ್ನು ನಿಮ್ಮ ಬಳಿ ಶೇರ್ ಮಾಡ್ಕೊಳ್ತಾ ನನ್ನ ಲೈಫ್ ಸ್ಟೈಲ್ ಏನಿದೆಯೋ ಅದನ್ನು ಕೂಡ ನಿಮ್ಮ ಜೊತೆಲಿ ಶೇರ್ ಮಾಡ್ಕೋಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಕೆಲವೊಂದಿಷ್ಟು ಟ್ರಾವೆಲಿಂಗ್ ಆಗಿರ್ಬೋದು, ಟ್ರಾವೆಲ್ ಮಾಡೋದಾಗಿರ್ಬೋದು, ಮತ್ತು ಕುಕಿಂಗ್ ಮಾಡೋದಾಗಿರ್ಬೋದು, ಈ ರೀತಿಯ ಕೆಲವೊಂದು ವಿಷಯಗಳನ್ನ ನಿಮ್ಮ ಬಳಿ ಕೂಡ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತೇನಪ್ಪ ಅಂತ ಹೇಳಿದ್ರೆ, ನನ್ನ ಫ್ಯಾಮಿಲೀಲಿ ನನಗೆ ಸಪೋರ್ಟ್ ಮಾಡಲಿಕ್ಕೆ ಇರುವಂಥವರು ಅಂತ ಹೇಳಿದ್ರೆ ನಮ್ಮ ಅತ್ತೆ ಕೂಡ ನಮ್ಮ ಜೊತೆಲೇ ಇದ್ದಾರೆ. ನಾನು ಆಚೆ ಹೋಗಬೇಕಾದ್ರೆ ಅವರು ಕುಕಿಂಗ್ ಮಾಡೋದಾಗಿರ್ಬೋದು, ಮಕ್ಕಳನ್ನು ನೋಡ್ಕೊಳ್ಳೋದಾಗಿರ್ಬೋದು, ಈ ರೀತಿಯ ಸಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ನಾವು ಕೂಡ ಏನು ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಅಲ್ಲವಾ. ಸೊ ಹಾಗಾಗಿ ಅವರು ಕೂಡ ನನಗೆ ತುಂಬಾ ಸಪೋರ್ಟಿಂಗ್ ಆಗಿ ಇದ್ದಾರೆ. ಸೊ ಅವ್ರ ಬಗ್ಗೆ ಕೂಡ ನಾನು ನಿಮ್ಮ ಬಳಿಯಲ್ಲಿ ಹೋಗ್ತಾ ವೀಡಿಯೋಸ್ಗಳನ್ನ ನೋಡ್ತಾ ಇರ್ತೀರಲ್ಲ, ಅವ್ರ ಬಗ್ಗೆ ಕೂಡ ನಾನು ನಿಮ್ಮ ಬಳಿಯಲ್ಲೇ ಹೇಳ್ಕೊಳ್ತೀನಿ, ಆಯಿತಾ. ನೋಡಿದ್ರಲ್ಲ, ಈ ರೀತಿಯಾಗಿ ನನ್ನ ಫ್ಯಾಮಿಲಿ ಬಗ್ಗೆ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್, ಶೇರ್, ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿಯಾಗಿ ನಾನು ಕೆಲವೊಂದಿಷ್ಟು ಮಾಹಿತಿಗಳನ್ನ ನಾನು ನಿಮ್ಗೆ ಕೂಡ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.